ಅಗ್ರಜ ಕುತ್ಕೋ ಕುತ್ಕೋ. ಏನಾಗಿಲ್ಲ? ಐ ಓಕೆ ವಿಕ್ರಾಂತ್? ಏನೂ ಆಗಿಲ್ಲ ಅಗ್ರಜ, ರಿಲ್ಯಾಕ್ಸ್. ಏನಾಯ್ತು? ಅದು ರೌಡಿ ನಲ್ಲಿ ಲೆಹಂಗಾ ಟಚ್ ಆಗಿ ಕಾಲ್ ಮೇಲೆ ಬಿದ್ದಷ್ಟೆ. ಐ ಆಮ್ ಆಲ್ ರೈಟ್, ನನಗೇನು ಆಗಿಲ್ಲ, ರಿಲ್ಯಾಕ್ಸ್. ಪಾಪ ಹೆಣ್ಮಕ್ಳು ಈ ಥರ ಟ್ರೆಡಿಷನಲ್ ಡ್ರೆಸ್ ಹಾಕೊಂಡಾಗ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನೀನು ಯಾರು ಅಂತ ಸಿನಿಮಾ ಸೀರಿಯಲ್ ಡೈಲಾಗ್ ಹೊಡಿಬೇಡ. ನಾನು ನಿನ್ನ ಮನಸ್ಸಾಕ್ಷಿ. ನೀನು ಹೀಗೆ ಒದ್ದಾಡ್ತಿರೋದನ್ನ ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ನಿನ್ನ ಕಷ್ಟಕ್ಕೆ ಸೊಲ್ಯೂಷನ್ ಕೊಡೋಣ ಅಂತ ಬಂದಿದ್ದೀನಿ. ನೀನು ದುಡ್ಡು ಖರ್ಚು ಮಾಡೋದ್ರಿಂದ ಈ ಮದುವೆನ ನಿಲ್ಸಕ್ಕಾಗಲ್ಲ. ಕೆಲವೊಂದು ಕೆಲಸಗಳು ಬುದ್ಧಿನ ಕೇಳುತ್ತೆ. ಸೊ ಈಗ ದುಡ್ಡಿಗಿಂತ ಬುದ್ಧಿ ಮುಖ್ಯ. ಒಂದು ಮಾತು ಚೆನ್ನಾಗಿ ನೆನ್ಪಿಟ್ಕೊ, ಅಮೂಲ್ಯ ವೇದಾಂತ್ ಮದುವೆನ ಯಾರಿಂದನೂ ನಿಲ್ಸಕ್ ಸಾಧ್ಯ ಇಲ್ಲ. ಹಾಗೇನಾದ್ರೂ ಸಾಧ್ಯ ಇದ್ರೆ ಅದು ಆರ್ತಿಯಿಂದ ಮಾತ್ರ. ಅದು ನನಗೂ ಗೊತ್ತಿದೆ. ನಾನು ಆರ್ತಿಗೆ ಎಲ್ಲ ಥರನೂ ಹೇಳಿದೆ. ಅವಳು ನನ್ನ ಮುಂದೆ ಮಾತ್ರ ಈ ಮದುವೆ ನಡೆದ್ರೆ ಯಾರಿಗೂ ಒಳ್ಳೇದಾಗಲ್ಲ ಅಂತ ಒಪ್ಕೋತಾಳೆ. ಅದೇ ವಿಷಯನ ನಿಮ್ಮಮ್ಮನ ಹತ್ರ ಹೇಳೋದ್ರೆ ಭಯ ಪಡ್ತಿದ್ದಾಳೆ. ಅವಳಿಂದ ಈ ವಿಷಯನ ಹೇಗೆ ಹೇಳ್ಸೋದೋ ನನ್ಗೆ ಅರ್ಥ ಆಗ್ತಿಲ್ಲ. ಆರ್ತಿ ಈ ಮದುವೆ ಬೇಡ ಅಂತ ಗಟ್ಟಿಯಾಗಿ ನಿಲ್ಬೇಕು ಅಂದ್ರೆ ಇದು ಅವಳ ಬುಡಕ್ ಬರಬೇಕು. ಇಲ್ಲ ಅಂದ್ರೆ ಅವಳು ಯಾವುದಕ್ಕೂ ಬಗ್ಗೋ ಜಾಯಮಾನ ಅಲ್ಲ. ಅದಕ್ಕೇನ್ ಮಾಡ್ಬೇಕು ಅಂತೀಯ? ಸುಹಾಸಿನಿ, ನೀನು ತಾಯಿ ಕೋತಿ ಕತೆ ಕೇಳಿರ್ಬೇಕಲ್ವಾ? ತಾಯಿ ಕೋತಿ ಸೊಂಟದ ತನಕ ಮುಳುಗೋ ನೀರಲ್ಲಿ ನಿಂತಾಗ ತನ್ನ ಮಗುನ ಹೆಗಲ ಮೇಲೆ ಎತ್ಕೊಳ್ಳುತ್ತೆ. ಆ ನೀರು ಕುತ್ತಿಗೆ ತನಕ ಬಂದಾಗ ಆ ಮಗುನ ತಲೆ ಮೇಲೆ ಹೊತ್ಕೊಳ್ಳುತ್ತಂತೆ. ಇನ್ನೇನು ಆ ನೀರಲ್ಲಿ ನಾನೇ ಸತ್ತು ಹೋಗ್ತೀನಿ ಅಂತ ಅನ್ನಿಸ್ದಾಗ ಅದೇ ಮಗುನ ತನ್ನ ಕಾಲ ಕೆಳಗಡೆ ಹಾಕಿ ನಿಂತ್ಕೊಳ್ಳುತ್ತಂತೆ. ನೀರು ಆರ್ತಿ ಕುತ್ತಿಗೆ ತನಕ ಹೋಗೋ ಹಾಗೆ ಮಾಡಿದ್ರೆ ಅವಳು ತನ್ನ ತಲೆ ಮೇಲೆ ಹೊತ್ಕೊಂಡಿರೋ ತನ್ನ ಪ್ರೀತಿ ತಂಗಿ ಅಮೂಲ್ಯ ಭವಿಷ್ಯನ ತನ್ನ ಕಾಲ ಕೆಳಗಡೆ ಹಾಕೊಂಡು ಅದ್ರ ಮೇಲೆ ನಿಂತ್ಕೋತಾಳೆ. ಈಗ ನೀನು ಆ ಥರದ್ದೇನಾದ್ರೂ ಮಾಡಬೇಕು. ಅವಳು ತುಂಬಾ ಇಷ್ಟವಾಗಿರೋದು, ಅವಳು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರು ಅಪಾಯದಲ್ಲಿದ್ದಾರೆ ಅಂತ ಅನ್ನಿಸ್ಬೇಕು. ಆಗ್ಲೇ ಅವಳು ತನ್ನ ತಂಗಿ ಭವಿಷ್ಯನ ತುಳಿಯೋದಕ್ಕೂ ಹೆಸಲ್ಲ. ವಿಕ್ರಾಂತ್, ಗುಡ್. ಅಯ್ಯೋ ನೋಡ್ಲಿಲ್ಲ, ಸಾರಿ. ಧ್ರುವ, ಏನಾಯ್ತು? ವಿಕ್ಕಿ, ನೀನ್ ಹೇಳಿದ್ ಕರೆಕ್ಟು. ಈ ಟ್ರೆಡಿಷನ್ ಡ್ರೆಸ್ಸು ನೋಡೋಕಷ್ಟೇ ಪಳಪಳ ಅನ್ನುತ್ತೆ, ಆದ್ರೆ ಅದರಿಂದ ತುಂಬಾ ಸಮಸ್ಯೆನೂ ಆಗುತ್ತೆ. ಧ್ರುವ, ನಿನಗೂ ಯಾವ್ದಾದ್ರು ವೈರಸ್ ಅಟ್ಯಾಕ್ ಆಯ್ತಾ ಹೇಗೆ? ಇಲ್ಲಿರೋ ಇಡಿಯಟ್ಸ್ ಅಲ್ಲಿ ನೀನ್ ಸ್ವಲ್ಪ ಸಾಫ್ಟ್ ಅಂತ ಅನ್ಕೊಂಡಿದ್ದೆ.
ಅದ್ಯಾ ನೀನ್ ಸುಮ್ಮನೆ ನನ್ನ ತಮ್ಮ ವಿಷಯ ಬರೋದಕ್ಕೆ ಹೋಗ್ಬೇಡ. ನೀನ್ ಹೇಳೋದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ನನ್ನ ತಮ್ಮ ನಿಜವಾಗ್ಲೂ ಹಾಳಾಗಿದ್ದಾನೆ ಅನ್ಕೋತಾನೆ. ಬಟ್ ಅವ್ನು ಇನ್ನೂ ಹಾಳಾಗಿಲ್ಲ, ಒಳ್ಳೆ ಹುಡುಗ. ಹಾಗಾದ್ರೆ ನಿಮ್ಮ ಮಾತಿನ ಅರ್ಥ? ರೌಡಿನಾಗ್ನಿ, ನನ್ನ ಅಗ್ಗಜನ ಮೇಲೆ ಈ ತರದ ಮಾತುಗಳನ್ನು ನಾನು ಸಹಿಸಲಾರೆ. ಬಾಮದ ನೀನ್ ಸ್ಕೂಲ್ ನಾಟಕದಲ್ಲಿ ಅವಾರ್ಡ್ ವಿನ್ನರ್ ಅಂತ ಗೊತ್ತು, ಆದ್ರೆ ಎಲ್ಲಾ ಕಡೆ ಅದನ್ನೇ ಅಪ್ಲೈ ಮಾಡಕ್ ಹೋಗ್ಬೇಡ. ಇದೆಲ್ಲ ವರ್ಕೌಟ್ ಆಗಲ್ಲ, ಇಲ್ಲಿ ಅವಾರ್ಡು ಕೊಡಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ. ಟ್ರೆಡಿಷನಲ್ ಬಟ್ಟೆ ಹಾಕೊಳ್ಳೋದು ಅಂದ್ರೆ ಏನ್ ತಮಾಷೆ ಮಾತಲ್ಲ. ಅದನ್ನ ಹಾಕೊಳ್ಳೋದಕ್ಕೆ ಒಂದ್ ಕ್ರೇಸ್ ಬೇಕು. ಇದೆಲ್ಲ ನಮ್ಮಿಂದ ಆಗುತ್ತೆ, ಆದ್ರೆ ನಿಮ್ಮಂತ ಗಂಡಸರಿಗೆ ಸರಿಯಾಗಿ ಪಂಚೆ ಕೂಡ ಉಡ್ಕೊಳಕ್ ಬರಲ್ಲ. ಅಮೂಲ್ಯ ಮೇಡಮ್ಗೆ ತಲೆ ಕೆಟ್ಟಿದೆ ಅನ್ಸುತ್ತೆ. ಗಂಡಸ್ರು ಯಾರಾದ್ರೂ ಸೀರೆ ಉಟ್ಕೊಂತಾರ? ಬಜಾರಿ, ನೀವೀಗ ಟ್ರೆಡಿಷನಲ್ ಡ್ರೆಸ್ ಹಾಕೊಂಡಿದ್ದೀರಂತ ನಿಮಗೆ ನೀವೇ ಜಸ್ಟಿಫಿಕೇಶನ್ ಕೊಟ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಾವು ಯಾವುದೇ ಡ್ರೆಸ್ ಹಾಕೊಂಡ್ರು ಅದು ಕಂಫರ್ಟಬಲ್ ಆಗಿ ಇದೆಯಾ ಇಲ್ವಾ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಅಣ್ಣ, ನೀವು ವೆಸ್ಟರ್ನ್ ಡ್ರೆಸ್ ಹಾಕೊಂಡಿದ್ದೀರಾ ಅಂತ ಹೇಳಿ ನೀವು ಸಮರ್ಥನೆ ಮಾಡ್ಕೋಬೇಡಿ. ನಾವು ಕಂಫರ್ಟ್ ಆಗಿರೋದಕ್ಕೆ ಈ ಡ್ರೆಸ್ ಹಾಕೊಂಡಿರೋದು. ನಾವ್ ಈ ಡ್ರೆಸ್ ಹಾಕೊಂಡು ಡ್ಯಾನ್ಸ್ ಬೇಕಿದ್ರು ಮಾಡ್ತೀವಿ. ನಿಮ್ ಕೈಲಾಗತ್ತಾ? ಓಹೋ, ಹಾಗಾದ್ರೆ ನಮ್ಮ ಬಾಯ್ಸ್ಗೆ ಡ್ಯಾನ್ಸ್ ಬರೋದಿಲ್ಲ ಅಂತ ಹೇಳ್ತಿದ್ಯಾ? ಬಾಸ್, ಅವ್ರ ಹತ್ರ ನಮಗ್ ಡ್ಯಾನ್ಸ್ ಮಾಡಕ್ ಬರಲ್ವಾ ಅಂತ ಕೇಳಿದ್ರೆ ಅವ್ರು ಬರಲ್ಲ ಅಂತಾನೆ ಹೇಳೋದು. ಸರಿ, ಹಾಗಾದ್ರೆ ಈಗೇನ್ ಮಾಡೋಣ? ಅದಕ್ಕೆ ಒಂದ್ ಡ್ಯಾನ್ಸ್ ಮಾಡೇ ಬಿಡೋಣ. ಇಲ್ಲಿ ಬಂದಿರುವ ಸಮಸ್ತರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಾವಿಲ್ಲಿ ಬಂದಿರೋ ರೀಸನ್ ಏನು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ನಮ್ಮ ಬಡ ಬಾಸ್ ಮತ್ತೆ ಅಮೂಲ್ಯ ಮೇಡಮ್ರ ಸುದೀರ್ಘ ಪ್ರೇಮಕ್ಕೆ ಇಂದು ಒಂದು ತೆರೆ ಕಾಣಲಿದೆ. ಏನ್ರಿ ಹೇಳ್ತಿದ್ದೀರಾ? ಅಂದ್ರೆ ಅವರಿಬ್ರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಅಂತ ಹೇಳಕ್ ಬಂದೆ. ಈ ವಿಚಾರ ನಂಗೆ ತುಂಬಾ ಖುಷಿ ಮತ್ತು ಹೆಮ್ಮೆನ ಕೊಟ್ಟಿದೆ. ಇದ್ರ ಜೊತೆಗೆ ಇನ್ನೊಂದು ವಿಚಾರ ಏನ್ ಹೇಳಕ್ ಬರ್ತಾ ಇದೀನಿ ಅಂತಂದ್ರೆ, ಕಾಂತ, ಯಾವ ಕ್ಷೇತ್ರಕ್ಕೆ MLA ಆಗ್ಬೇಕಾಗಿತ್ತು? ಭಾಷಣ ಚೆನ್ನಾಗಿ ಮಾಡ್ತೀರಾ. RR ನಗರ್ಗೆ ಟ್ರೈ ಮಾಡೋಣ ಅಂತ ಇದ್ದೀನಿ. ಬೇಡ, ಅಲ್ಲೇ ಪಕ್ಕದ ಕೆಂಗೇರಿಗೆ ಆಗ್ಬಿಡಿ. ಅದು ಮೋರಿ ಕ್ಲೀನ್ ಮಾಡಕ್ ಯಾರಿಲ್ವಂತೆ. ಡೈಲಿ ಮನೇಲಿ ಯಾರು ಕ್ಲೀನ್ ಮಾಡ್ತಾರೆ ಅಂತ ನಂಗೆ ಗೊತ್ತು. ಹಾಗೆ ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂತಂದ್ರೆ, ಲಾಸ್ಟ್ ಮುಗ್ದೋಯ್ತು. ಈ ಕಾಂಪಿಟೇಷನ್ ನ ಮೊದಲನೇ ಸ್ಪರ್ಧಿ. ಹಲೋ, ಇದು ಕಾಂಪಿಟೇಷನ್ ಅಲ್ಲ, ಫೇಸ್ ಆಫ್ ನಡೀತಿದೆ. ನಡೀರಿ. ಕುಂಬಳಕಾಯಿ ಅಮ್ಮ ಏನೋ ಹೇಳ್ತಾ ಇದ್ರೆ. ಸರಿ, ಓಕೆ, ರೆಡಿ, ಬನ್ನಿ. Vikrant, come on.
ಅತ್ಯಕ್ಕ ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ಲು. ಓಕೆ, ನಿಮ್ ಕಡೆಯಿಂದ ಯಾರೀಗ?
ಬೆಳ್ಳಿ ಬೆಳಕನ್ನು ಹೀರಿ ಸೊಂಪಾಗಿ ಹೋಗಿರಿದು नाटी नोटी चोरियो डबल बैरल कोडियो नोड़िया दे पोलियो ಓಕೆ ಬಾಯ್ಸ್, ಇವಾಗ ನಿಮ್ ಕಡೆಯಿಂದ ಯಾರು? ಶಾಂತ ತೋರಿಸ್ರಿ.